ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಕೂಡ ಎದ್ದು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಆದ್ಮೇಲೆ ಕೆಲವೊಂದು ವಾಕ್ಯ ಭಾಗವನ್ನ ನಾವು ಧ್ಯಾನ ಮಾಡೋಣ. ನಾವೆಲ್ಲರೂ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಕಳೆದ ವರ್ಷದಲ್ಲಿ ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸಿದಂತ ದೇವರನ್ನ ನಾವು ನೆನಪು ಮಾಡ್ಕೊಳ್ಳೋಣ. ಕಳೆದ ವರ್ಷದಲ್ಲಿ ರೋಗದಲ್ಲಿ ನಮ್ಮನ್ನು ಕಾಪಾಡಿದ್ದಾನೆ, ಕಷ್ಟದಲ್ಲಿ ನಮ್ಮನ್ನು ಕಾಪಾಡಿದ್ದಾನೆ, ಅಪಾಯಗಳಲ್ಲಿ ಕಾಪಾಡಿದ್ದಾನೆ, ಶತ್ರುಗಳಿಂದ, ವೈರಿಗಳಿಂದ, ಒಳಸಂಚುಗಳಿಂದ ದೇವರು ನಮ್ಮನ್ನು ಕಾಯ್ದು ಕಾಪಾಡಿ ಹೊಸ ವರ್ಷದಲ್ಲಿ ಆತನು ಕಾಲಿಟ್ಟಿದ್ದಾನೆ. 2024ನೇ ವರ್ಷವನ್ನ ನಾವು ನೆನಪು ಮಾಡ್ಕೊಳ್ಳೋಣ. ದೇವರ ಮುಂದುಗಡೆ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ವಿಶೇಷವಾಗಿ ಕರ್ತನೆ ಅಪ್ಪ, 2024ರಲ್ಲಿ ಸ್ವಾಮಿ ನಾನು ಅನೇಕ ಕಷ್ಟಗಳನ್ನ ದಾಟುವಂತೆ ನಿನ್ನನ್ನು ಸಹಾಯ ಮಾಡಿದಿ ಕರ್ತನೆ. ಅನೇಕ ರೋಗಗಳನ್ನ ದಾಟುವಂತೆ ನಿನ್ನನ್ನು ಸಹಾಯ ಮಾಡಿದ್ದೇವರೇ. ಅನೇಕ ಕಣ್ಣೀರಿನ ಸಮಸ್ಯೆಗಳಿಂದ ದಾಟಿ ಕರ್ತನೆ ಈ ಹೊಸ ವರ್ಷದಲ್ಲಿ ಕರ್ತನೆ ಅಪ್ಪ ನಾನು ಕಾಲಿಡುವಂತೆ ನೀನು ಕೃಪೆ ತೋರಿಸಿದಿ. ನಾನು ನಿನಗೆ ವಂದನೆ ಸಲ್ಲಿಸ್ತೇನೆ ಎಂಬುದಾಗಿ ನಾವೆಲ್ಲರೂ ಕೈಗಳನ್ನ ಮೇಲಕ್ಕೆತ್ತಿದವರಾಗಿ ನಮ್ಮ ಬಾಯಿಗಳನ್ನ ತೆಗೆದವರಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ನೆನಪು ಮಾಡಿಕೊಳ್ತೇನೆ ಈ ಹೊಸ ವರ್ಷದಲ್ಲಿ ದೇವರೇ ನನಗೆ ಹೊಸ ಆಶೀರ್ವಾದವನ್ನ ನನ್ನ ಮೇಲೆ ರಿಲೀಸ್ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ನನ್ನ ಮಕ್ಕಳನ್ನು ಆಶೀರ್ವದಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಾವು ಮಾಡುವಂತ ಕೆಲಸವನ್ನ ನೀನು ಆಶೀರ್ವಾದ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಬಿಸಿನೆಸ್ಗಳನ್ನ, ನಮ್ಮ ವ್ಯಾಪಾರಗಳನ್ನ, ನಮ್ಮ ಕೂಲಿಗಳನ್ನ ದೇವರು ತಾನೇ ಆಶೀರ್ವದಿಸುವಂತೆ ನಾವು ಪ್ರಾರ್ಥನೆ ಮಾಡೋಣ. ದೇವರ ಅಭಿಷೇಕ ಇಳಿದು ಬರುವಂತೆ, ದೇವರ ಮಹಿಮೆ ಇಳಿದು ಬರುವಂತೆ, ದೇವರ ತೇಜಸ್ ಇಳಿದು ಬರುವಂತೆ, ದೇವರು ಕರ್ತನ ಮೇಜನ್ನು ಆಶೀರ್ವದಿಸುವಂತೆ, ವಾಗ್ದಾನಗಳನ್ನು ಆಶೀರ್ವಾದ ಮಾಡುವಂತೆ ಈ ಒಂದು ಆರಂಭದ ಪ್ರಾರ್ಥನೆ ಹಂತ ಹಂತವಾಗಿ ಅಂತ್ಯ ಆಶೀರ್ವಾದದವರೆಗಾಗಿ ಎಲ್ಲರೂ ತಾನೇ ಆಶೀರ್ವಾದ ಹೊಂದುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮನ್ನು ಆಶೀರ್ವದಿಸಪ್ಪ, ನಮ್ಮನ್ನು ಬಲಪಡಿಸು ಸ್ವಾಮಿ. ನಿನ್ನ ಆತ್ಮನ ಬಲದಿಂದ, ನಿನ್ನ ಆತ್ಮನ ಶಕ್ತಿಯಿಂದ, ನಿನ್ನ ಆತ್ಮನ ಸಾಮರ್ಥ್ಯದಿಂದ ದೇವರೇ ಇನ್ನು ಬರಬೇಕಾಗಿರುವಂತ ಎಲ್ಲಾ ಮಕ್ಕಳು ಸ್ವಾಮಿ ಸರಿಯಾದ ಸಮಯಕ್ಕೆ ಬರುವಂತೆ ನೀನು ಸಹಾಯ ಮಾಡು ಸ್ವಾಮಿ. ಈ ಹೊಸ ವರ್ಷದಲ್ಲಿ ಸ್ವಾಮಿ ನಮ್ಮನ್ನು ಕಾಯ್ದು ಕಾಪಾಡಿದಂತ ದೇವರೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ದೇವರೇ, ಸೈತಾನನು ಕರ್ತನೆ ನನ್ನನ್ನು ನಾಶ ಮಾಡಬೇಕೆಂಬುದಾಗಿ ಕರ್ತನೆ ಅನೇಕ ಒಳಸಂಚುಗಳನ್ನು ಮಾಡಿದಾಗಲೂ ಕರ್ತನೆ ನನ್ನನ್ನು ಕಾಯ್ದು ಕಾಪಾಡಿದಂತ ದೇವರೇ ಈ ಹೊಸ ವರ್ಷದಲ್ಲಿ ಸ್ವಾಮಿ ನಾನು ನಿನ್ನನ್ನು ಆರಾಧನೆ ಮಾಡ್ತೇನೆ ಸ್ವಾಮಿ. ನಾನು ನಿನ್ನನ್ನು ಸ್ತುತಿಸ್ತೇನೆ ಸ್ವಾಮಿ. ನಿನ್ನನ್ನು ಮಹಿಮೆಪಡಿಸ್ತೇನೆ ದೇವರೇ, ನಿನ್ನನ್ನು ಕೊಂಡಾಡ್ತೇನೆ ದೇವರೇ. ಅಪ್ಪ, ಇಂಥ ಒಂದು ಒಳ್ಳೆಯ ಸಮಯವನ್ನ ನನ್ನ ಜೀವಿತದಲ್ಲಿ, ನನ್ನ ಬದುಕಿನಲ್ಲಿ, ನನ್ನ ಭವಿಷ್ಯತ್ತಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಸಭೆಗೆ ಬರುವಂತ ನಿನ್ನ ಮಕ್ಕಳಿಗೆ ಒಂದು ದೊಡ್ಡ ಆಶೀರ್ವಾದ ಸಿಗುವಂತೆ ದೇವರೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಸ್ವಾಮಿ ಈ ಆಶೀರ್ವಾದ ಮಾಡು ಸ್ವಾಮಿ. ಈ 2025ರಲ್ಲಿ ದೇವರು ನನ್ನನ್ನು ಆಶೀರ್ವದಿಸಬೇಕೆಂಬುದಾಗಿ ನಿಮ್ಮ ಬಾಯಿಗಳನ್ನು ತೆಗೆದು ದೇವರ ಮುಂದೆ ಪ್ರಾರ್ಥನೆ ಮಾಡ್ರೆ. ಯೇಸುವೇ, ಈ 2025ರಲ್ಲಿ ಸ್ವಾಮಿ ನನ್ನನ್ನು ಆಶೀರ್ವಾದ ಮಾಡು, ನನ್ನನ್ನು ಆಶೀರ್ವಾದ ಮಾಡು, ನನ್ನನ್ನು ಆಶೀರ್ವಾದ ಮಾಡು, ನನ್ನ ಸೇವೆಯನ್ನು ಆಶೀರ್ವಾದ ಮಾಡು, ನನ್ನ ಸಭೆಯನ್ನು ಆಶೀರ್ವಾದ ಮಾಡು, ಮಕ್ಕಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಯೇಸುವೇ, ನಮ್ಮ ಮಧ್ಯದಲ್ಲಿ ಇರುವಂತ ಎಲ್ಲ ಯಾಕಂದ್ರೆ ದೇವರು ನಮಗೆ ಸಂತೋಷದ ದಿನಗಳನ್ನ